ಜನ ಫುಟ್ವರ್ಕ್ ಆ್ಯಪ್ ಅಲ್ಲಿ ರಿಜಿಸ್ಟರ್ ಆಗೋದು ಯಾವ ತರ ಅಂತ ಹೇಳಿದ್ದಾರೆ. ಆದ್ರೆ ಇದೇ ಒಂದು ಫುಟ್ವರ್ಕ್ ಆ್ಯಪ್ ಅಲ್ಲಿ ಅರ್ನಿಂಗ್ಸ್ ಎಷ್ಟು ಮಾಡ್ಬೋದು ನಾವು ಅಂತ ಹೇಳಿದಾರ ಇಲ್ವಾ? ಇಲ್ಲ ಗೈಸ್, ಯಾರು ಕೂಡ ಹೇಳಿಲ್ಲ ಎಷ್ಟೆಲ್ಲ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಗೈಸ್ ಇದರಲ್ಲಿ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಮತ್ತೆ ಜೆನ್ಯೂನ್ ಆಗಿ ನಮಗೆ ಇಲ್ಲಿ ಅರ್ನಿಂಗ್ಸ್ ಕೊಡುತ್ತೆ. ಎಸ್, ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಎಷ್ಟು ಪೇಮೆಂಟ್ ಕೊಡುತ್ತೆ ನಮಗೆ? ಇಲ್ಲಿ ವೀಕ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ, ಸರಿನಾ? ಆದರೆ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಅರ್ನಿಂಗ್ಸ್ ಮಾಡ್ತೀರಾ ಇದರಲ್ಲಿ. ಓಕೆ, ಹಾಗಾದ್ರೆ ಬನ್ನಿ ಗೈಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನೀವು ಫಸ್ಟ್ ಈ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗ್ತೀರಾ ಅಂತ ಅಂದರೆ ಫಸ್ಟು ತಿಳ್ಕೊಬೇಕಾಗಿರೋದು ಈ ಒಂದು ಅಪ್ಲಿಕೇಶನ್ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ. ಓಕೆ, ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ½ an hour ಆಗುತ್ತೆ ನಾವು ಇಲ್ಲಿ ರಿಜಿಸ್ಟರ್ ಆಗೋಕ್ಕೆ. ಹೌದು ಗೈಸ್, ಇವಾಗ ನಾವು ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊತೀವಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ಕೆಲವೊಂದು ಟಾಸ್ಕ್ ಇರ್ತವೆ. ಓಕೆನಾ? ಅಂದರೆ ಟಾಸ್ಕ್ ಅಂದರೆ ಅದನ್ನು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇದೆಲ್ಲ. ಓಕೆನಾ ಗೈಸ್? ಓಕೆ, ನೀವು ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನನ್ನ ಕೇಳಿದರೆ ಬ್ರೋ ಈ ಒಂದು ಅಪ್ಲಿಕೇಶನ್ಗೆ ನಾವು ರಿಜಿಸ್ಟರ್ ಆಗಿ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ಕೇಳಿದರೆ ಎಸ್, ರಿಜಿಸ್ಟರ್ ಆಗಿ ಅರ್ನಿಂಗ್ಸ್ ಮಾಡಿ. ಅಪ್ಲಿಕೇಶನ್ ಪೇಮೆಂಟ್ ಕೊಡುತ್ತೆ. ನಾನು ಕ್ಲಿಯರಾಗಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಚೆಕ್ ಮಾಡಿದ್ದೀನಿ. ಓಕೆನಾ? ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ಬೋದು ಅಂತ ಕ್ಲಿಯರಾಗಿ ಹೇಳ್ತೀನಿ ನಿಮಗೆ. ಓಕೆನಾ ಗೈಸ್? ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಮತ್ತೆ ಹೆಚ್ಚಾಗಿ ಗರ್ಲ್ಸ್ ಹೌಸ್ ವೈಫ್ ಇವರಿಗೆಲ್ಲ ಶೇರ್ ಮಾಡಿ. ಯಾಕಂತಂದರೆ ಮನೇಲಿ ಇರ್ತಾರಲ್ವಾ, ಅವರು ಕೂಡ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಲಿ. SSLC ಮುಗಿದಿದೆಯಾ? ಓಕೆ, ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಹೋಗಿ, ವರ್ಕ್ ಫ್ರಮ್ ಹೋಮ್ ಗೈಸ್. ಓಕೆ, ಹಂಗಂದ್ರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ, ಪ್ಲೀಸ್ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇವಾಗಲೇ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಇವಾಗಲೇ ಕಮೆಂಟ್ ಹಾಕಿ. ನೀವು ರಿಜಿಸ್ಟರ್ ಆಗಿದ್ದೀರಾ ಆಗಿಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋಕ್ಕೆ ಜಸ್ಟ್ ನಾನು 50 ಲೈಕ್ನ ಮಾತ್ರ ಕೇಳ್ತೀನಿ ಗೈಸ್. ಬನ್ನಿ ಹಂಗಿದ್ರೆ ವಿಡಿಯೋನ ಶುರು ಮಾಡೋಣಂತೆ ಫ್ರೆಂಡ್ಸ್. ಓಕೆ, ನಾನು ಇವಾಗ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ದೀನಿ. ಓಕೆನಾ? ಇಲ್ಲಿ ನೋಡಿ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ಗೆ 3.3 ಸ್ಟಾರ್ಸ್ ಇದೆ. ಓಕೆನಾ? ಇಲ್ಲಿ 13 MB ಇದೆ ಮತ್ತು 3+ ರೇಟಿಂಗ್ ಇದೆ ಅಪ್ಲಿಕೇಶನ್ನು, ಮತ್ತು ಇಲ್ಲಿ 10 lakh ಡೌನ್ಲೋಡ್ಸ್ ಆಗಿದೆ ಅಪ್ಲಿಕೇಶನ್ಗೆ. ಗೈಸ್ ಇಲ್ಲಿ ನಾನು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ನಾವು ಫಸ್ಟ್ ರಿವ್ಯೂನ ನೋಡೋಣ ಗೈಸ್. ಓಕೆನಾ? ಇಲ್ಲಿ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ. ಇಲ್ಲಿ 5 ಸ್ಟಾರ್ ಕಮೆಂಟ್ಸ್ಗಳು ತುಂಬ ಬಂದಿದ್ದಾವೆ. ಓಕೆನಾ? ಮತ್ತು 4, 3, 2, 1 ಸ್ವಲ್ಪ ಬಂದಿದ್ದಾವೆ. ಮತ್ತು ಒನ್ ಸ್ಟಾರ್ ಕಮೆಂಟ್ ಬಂದುಬಿಟ್ಟು 5 ಸ್ಟಾರ್ಗಿಂತ 3.25% ಬಂದಿದೆ ಅಷ್ಟೇ. ಓಕೆನಾ ಗೈಸ್? ಓಕೆ, ಅಂದರೆ ತುಂಬ ಜನ ಅವ್ರವ್ರ ಅನಿಸಿಕೆನ ಹಾಕಿದ್ದಾರೆ. ಓಕೆನಾ? ಇವಾಗ ತುಂಬ ಜನ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಎಕ್ಸಲೆಂಟ್ ಆ್ಯಪ್, ಚೆನ್ನಾಗಿ ಪೇಮೆಂಟ್ ಕೊಡ್ತಿದೆ ಅಂತ ಹಾಕಿದ್ದಾರೆ. ಇನ್ನು ಕೆಲವು ಜನ ಸರಿಯಾಗಿದ್ರಲ್ಲಿ ನಮಗೆ ರಿಪ್ಲೈ ಸಿಗ್ತಾಯಿಲ್ಲ, ಕಸ್ಟಮರ್ ರಿಪ್ಲೈ ಸಿಗ್ತಾಯಿಲ್ಲ ಆ ಥರ, ಮತ್ತು ಟಾಸ್ಕು ಮತ್ತು ಈ ಥರ ಕೆಲವೊಬ್ರು ಅವ್ರವ್ರ ಅನಿಸಿಕೆನ ಅವ್ರು ಹಾಕಿದ್ದಾರೆ. ಓಕೆನಾ? ಕೆಲವೊಬ್ರು 1 ಸ್ಟಾರ್ ಕೊಟ್ಟು ಅವ್ರ ಅನಿಸಿಕೆ, ಅವ್ರಿಗೇನೋ ಸಮಸ್ಯೆ ಆಗಿದೆ, ಅವ್ರು 1 ಸ್ಟಾರ್ ಕೊಟ್ಬಿಟ್ಟು ಅವ್ರ ಅನಿಸಿಕೆ ಹಾಕಿದ್ದಾರೆ. ಮತ್ತು ನನಗೆ ಇರಲಿ ವರ್ಕ್, ನನಗೆ ಇಷ್ಟ ಆಯಿತು ಅಪ್ಲಿಕೇಶನು, ಓಕೆ ಕಂಡೀಷನ್ ಚೆನ್ನಾಗಿದೆ ಮತ್ತು ಅರ್ನಿಂಗ್ಸ್ ಪೇಮೆಂಟ್ ಚೆನ್ನಾಗಿ ಆಗ್ತಿದೆ ಅಂತಂದು ಅವರು ಕೂಡ 5 ಸ್ಟಾರ್ನ ಹಾಕಿದ್ದಾರೆ. ಓಕೆನಾ ಗೈಸ್? ಓಕೆ, ಇವಾಗ ಅಪ್ಲಿಕೇಶನ್ ನೀವು ನೋಡಿದ್ರಲ್ವಾ, ಇವಾಗ ಗೈಸ್ ಇದರಲ್ಲಿ ಸಿಂಪಲ್ ಆಗಿ ನೀವು ರಿಜಿಸ್ಟರ್ ಆಗ್ತೀರಾ. ಓಕೆನಾ ಗೈಸ್? ಇಲ್ಲಿ ನೋಡ್ಬೋದು ನೀವು ಹೋಮ್ ಪೇಜ್ ಯಾವ ಥರ ಇದೆ ಅಂತ. ಓಕೆನಾ ಗೈಸ್? ಇವರು ಇದು ನೋಡ್ಬೋದು, ಕಂಪ್ಲೀಟ್ ದ ಕಾಲ್ಸ್ ಆ್ಯಂಡ್ ಅಪ್ಡೇಟ್ ಇನ್ಫಾರ್ಮೇಷನ್. ಓಕೆನಾ? ಇಲ್ಲಿ ನಮಗೆ ಎಲ್ಲ ಕೊಡ್ತಾರೆ. ಓಕೆನಾ? ಸರಿಯಾಗಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ನೋಡಿ, ವಾಲೆಟ್ ಬ್ಯಾಲೆನ್ಸ್ ಬಂದ್ಬಿಟ್ಟು ₹6,000 ಇದೆ. ಇಲ್ಲಿ ಟ್ರಾನ್ಸ್ಲೇಷನ್ ಸಕ್ಸಸ್ಫುಲ್ ಕ್ಲೈಮ್ ರಿವಾರ್ಡ್ ಅಂತ ಇದೆ. ಓಕೆನಾ? ಇಲ್ಲಿ ನೋಡಿ, ನಿಮ್ಮ UPI ID ಈ ಥರ ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಎಂಟರ್ ಯುವರ್ ಅಮೌಂಟು. ಓಕೆ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಮಿನಿಮಮ್ ಅಮೌಂಟ್ ಬಂದುಬಿಟ್ಟು ₹100 ಇದೆ, ಅಂದರೆ ₹100 ಇದೆ ಮಿನಿಮಮ್ ಅಮೌಂಟ್. ಓಕೆನಾ? ಇಲ್ಲಿ ನೋಡಿ, ₹120 ಇಲ್ಲಿ $120 ಹಾಕಿದ್ದಾರೆ. ಜಸ್ಟ್ ಏನೇನು ಮಾಡೋದಿಲ್ಲ, ಸ್ವಿಪ್ ಟು ಕ್ಲೈಮ್ ಅಂತ ಇದೆ. ಆದ ತಕ್ಷಣ ಅದು ಅಮೌಂಟು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ರಿಸೀವ್ ಆಗುತ್ತೆ ಗೈಸ್. ಓಕೆ, ಹಾಗಾದರೆ ಈ ಒಂದು ಅಪ್ಲಿಕೇಶನಲ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ನ ಮಾಡ್ಬೋದು ನಾವು ಗೈಸ್? ಓಕೆ, ಹಾಗಾದರೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ನಾವು ಅರ್ನಿಂಗ್ಸ್ ಮಾಡ್ಬೋದಾ? ಎಸ್ ಗೈಸ್, ಇವಾಗ ನೀವು ಬೇರೆ ಕಡೆ ಜಾಬ್ ಮಾಡ್ತಾ ಇರ್ತೀರಲ್ವಾ, ಇವಾಗ ಬೇರೆ ಕಡೆ ಹೊರಗಡೆ ಜಾಬ್ ಮಾಡ್ತಾ ಇರ್ತೀರಾ. ಅವರು ಇವಾಗ ಸದ್ಯ ನಮಗೆ 1 hour 2 hour 3 hour 4 hour ನಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ, ನೈಟ್ ವೇಸ್ಟ್ ಆಗ್ತಾಯಿದೆ ಟೈಮು. ಆ ಟೈಮಲ್ಲಿ ನೀವು ವರ್ಕ್ ಮಾಡ್ಬೋದು. ಓಕೆನಾ? ವರ್ಕ್ ಮಾಡಿಬಿಟ್ಟು ನಿಮ್ಮ ಪಾಕೆಟ್ ಮನಿ, ಅಂದರೆ ನಿಮಗೆ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ವೀಕ್ಲಿ ಪೇಮೆಂಟ್ ಆಗುತ್ತೆ. ಆ ವೀಕ್ಲಿ ಪೇಮೆಂಟಲ್ಲಿ ನೀವು ಒಂದು 1,000 ಅರ್ನಿಂಗ್ಸ್ ಮಾಡ್ಬೋದು, ₹1,500 ಅರ್ನಿಂಗ್ಸ್ ಮಾಡ್ಬೋದು, ಇಲ್ಲ 2,000 ತನಕ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಇದರಲ್ಲಿ. ಓಕೆನಾ? 2,000 ತನಕ ಅರ್ನಿಂಗ್ಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೋಬೋದು ಗೈಸ್. ಓಕೆ, ಹಾಗಾದರೆ ಇಲ್ಲಿ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಅಪ್ಲಿಕೇಶನ್, ಯಾಕಂತಂದರೆ ರಿಯಲ್ ಆ್ಯಪ್ ಇದೆ ಮತ್ತು ಪೇಮೆಂಟ್ ಕೂಡ ಚೆನ್ನಾಗಿ ಕೊಡ್ತಾ ಇದೆ. ಅದು ಓಕೆ. ಮತ್ತು ಇಲ್ಲಿ ನಮಗೆ ಜೀರೋ ಇನ್ವೆಸ್ಟ್ಮೆಂಟು, ₹1 ಇನ್ವೆಸ್ಟ್ಮೆಂಟ್ ಇಲ್ಲ ಈ ಒಂದು ಅಪ್ಲಿಕೇಶನಲ್ಲಿ. ಓಕೆ, ಇವಾಗ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊತಾರೆ. ಇವಾಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ, ವೀಕ್ಲಿ ನಾವು ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಓಕೆ, ಇವಾಗ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತೀರಾ, ರಿಜಿಸ್ಟರ್ ಆಗ್ತೀರಾ, ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊತೀರಾ. ಓಕೆನಾ? ಬೇಸಿಕ್ ಆದ ತಕ್ಷಣ ಅಲ್ಲಿ ನಿಮಗೆ KYCನೇ ಮೊದಲು ಕೇಳಲ್ಲ, KYC ಮಾಡಿ ಅಂತ. ಇವಾಗ ನೀವು ಬ್ಯಾಂಕ್ ಡೀಟೇಲ್ಸು, IPC ಕೋಡು ಈ ಥರ ನಿಮ್ಗೆ ಫಸ್ಟ್ ಕೇಳಲ್ಲ. ಓಕೆನಾ? ನೀವು ಫಸ್ಟು ಇದರಲ್ಲಿ ಟೆಸ್ಟ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ?
ಬೇಸಿಕ್ ಡೀಟೇಲ್ಸ್ ಹಾಕ್ತೀರಾ, ನಿಮ್ಮ ನೇಮ್ ಹಾಕ್ತೀರಾ, ಸಿಟಿ ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನೀವು ಟೆಸ್ಟ್ ಅಟೆಂಡ್ ಮಾಡಬೇಕು. ಇವಾಗ PDF ಪ್ರಕಾರ ಇವಾಗ ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಇವಾಗ ಒಂದು ವೀಡಿಯೋಸ್ ಕೊಡ್ತಾರೆ, ಓಕೆನಾ, ಒಂದು ವೀಡಿಯೋ ಇರುತ್ತೆ, ಆ ವಿಡಿಯೋನ ವಾಚ್ ಮಾಡ್ತೀರಾ, ಓಕೆನಾ. ಮತ್ತೆ ಈ ಥರ PDF ರೆಸಿಪ್ಟ್ ಕೇಳಿರ್ತವೆ, ಅದನ್ನ ಸರಿಯಾಗಿ ನೋಡ್ಕೊತೀರಾ. ಅದರಲ್ಲಿ ಸಂಬಂಧಪಟ್ಟ ಕ್ವಶನ್ಸ್ ಅಂದರೆ ಇವಾಗ ನಿಮಗೆ ಒಂದು ಕ್ವಶನ್ಸ್ ಕೊಡ್ತಾರೆ, ಕೆಳಗಡೆ ಆಪ್ಷನ್ಸ್ ಕೊಡ್ತಾರೆ, ಓಕೆ, 4 ಆಪ್ಷನ್ಸ್ ಕೊಡ್ತಾರೆ, ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಓಕೆನಾ. ಅದೇ ಥರ ವೀಡಿಯೋಸ್ ನೋಡ್ತೀರಾ, ಆಪ್ಷನ್ಸ್ನ ಅಲ್ಲಿ ಆನ್ಸರ್ ಮಾಡ್ತೀರಾ ಕ್ವಶನ್ಸ್ಗೆ. ಈ ಥರ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಆಮೇಲೆ ನಿಮಗೆ ಫೈನಲ್ ಟೆಸ್ಟ್ ಅಂತ ಇರುತ್ತೆ. ಆ ಒಂದು ಫೈನಲ್ ಟೆಸ್ಟಲ್ಲಿ ನೀವು ಸರಿಯಾಗಿ ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕು. ಇವಾಗ ನೋಡಿ, ನಿಮ್ಮ ಜೊತೆ ಒಬ್ಬ ಲೇಡಿ ಗರ್ಲ್ ಮಾತಾಡ್ತಾಳೆ, ಓಕೆನಾ, ಆ ಕಡೆಯಿಂದ ಒಂದು ಮಾತಾಡ್ತಾಳೆ, ನೀವು ರೆಕಾರ್ಡ್ ಮಾಡಬೇಕಾಗುತ್ತೆ. ರೆಕಾರ್ಡ್ ಮಾಡಿ ಅದನ್ನು ನಿಮಗೆ ಅವರು ಸ್ಕ್ರಿಪ್ಟ್ನ ಕೊಟ್ಟಿರ್ತಾರೆ. ಈ ಥರ ಅದನ್ನ ಫಸ್ಟ್ ನೀವು ಓದ್ಕೊಳ್ಳಿ, ಓಕೆನಾ. ಓದ್ಕೊಂಡು ಆದ ತಕ್ಷಣ ಅದನ್ನ ಸರಿಯಾಗಿ ಓದ್ಕೊಂಡು ಆದ ತಕ್ಷಣ ಅಲ್ಲಿ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸರಿಯಾಗಿ ಇಂಗ್ಲೀಷಲ್ಲಿ ಮಾತನಾಡಬೇಕಾಗುತ್ತೆ, ಓಕೆನಾ. ಅಂದರೆ ಸ್ವಲ್ಪ ಹೆಡ್ಫೋನ್ ನೀವು ಹಾಕಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರೀತಿ ಸೌಂಡ್ಸ್ ಇರಬಾರ್ದು, ಓಕೆನಾ. ಅಕಸ್ಮಾತ್ ಆ ಥರ ಸೌಂಡ್ಸ್ ಇತ್ತು, ನೀವು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅಂತಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ರಿಜೆಕ್ಟ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ, ಓಕೆನಾ. ಯಾಕಂದರೆ ನಿಮಗೆ 3 ಸಲ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ, ಓಕೆನಾ. ನೀವು 3 ಸಲ ಮತ್ತೆ ಅಪ್ಲೈ ಮಾಡ್ಬೋದು. ಆಮೇಲೆ 3 ಸಲನೂ ಕೂಡ ನಿಮಗೆ ಫೇಲ್ ಆಯಿತು ಅಂತಂದರೆ ಆಮೇಲೆ ನಿಮಗೆ ನಾಟ್, ಓಕೆ, ಡಿಲೀಟ್ ಮಾಡಿ ಇಟ್ಬಿಡಿ, ಓಕೆನಾ ಗೈಸ್. ಓಕೆ, ಇವಾಗ ನೀವು ಸರಿಯಾಗಿ ಬಂದುಬಿಟ್ಟು ನೀವು ಹೆಡ್ಫೋನ್ ಹಾಕೊಂಡು ಸೈಲೆಂಟ್ ಆಗಿರೋ ಜಾಗಕ್ಕೆ ಹೋಗಿ, ಮತ್ತು ಗುಡ್ ನೆಟ್ವರ್ಕ್ ಇರಬೇಕು, ಅಲ್ಲಿ ಹೋಗ್ಬಿಟ್ಟು ನೀವು ರೆಕಾರ್ಡಿಂಗ್ ಮಾಡಿ, ಓಕೆನಾ. ಚೆನ್ನಾಗಿ ಮಾತಾಡಿದ ತಕ್ಷಣ ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಇಮೇಲ್ಗೆ ಮೆಸೇಜ್ ಬರುತ್ತೆ ಗೈಸ್, ಓಕೆನಾ. ನಿಮ್ಮ ಇಮೇಲ್ ಕೊಟ್ಟಿರ್ತೀರಲ್ಲ ಫಸ್ಟು, ಆ ಒಂದು ಇಮೇಲ್ಗೆ ನೀವು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ನೀವು ಅಪ್ರೂವಲ್ ಆಗಿದ್ರಿ ಅಂತ ಅಂದರೆ, ರಿಜೆಕ್ಟ್ ಆಗಿದ್ರೆ ನಿಮ್ಮ ಆ್ಯಪಲ್ಲೇ ರಿಜೆಕ್ಟ್ ಅಂತ ಬರುತ್ತೆ, ಓಕೆನಾ. ಅಪ್ರೂವಲ್ ಆದರೆ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ, ಅಲ್ಲಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಇಮೇಲಲ್ಲಿ ಸಬ್ಮಿಟ್ ಅಂತ ಕೇಳುತ್ತೆ, ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟ ತಕ್ಷಣ ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಜಾಬ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಓಕೆನಾ, ಕೆಳಗಡೆಗೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ. ವಾಲೆಟ್ ಆಪ್ಷನ್ ಅದೆಲ್ಲ ನಿಮ್ಗೆ ತೋರಿಸುತ್ತೆ. ಅಲ್ಲಿಂದ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ನೀವು ಇದರಲ್ಲಿ ಎಷ್ಟು ಅವರ್ ವರ್ಕ್ ಮಾಡ್ತಾ ಹೋಗ್ತೀರಲ್ವಾ, ಅಷ್ಟು ನಿಮಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ, ಓಕೆನಾ ಗೈಸ್. ಇವಾಗ ತುಂಬ ಜನಕ್ಕೆ ಇವಾಗ ನಾನು ಬೆಸ್ಟ್ ಅಂತಂದರೆ, ಇವಾಗ ಹೊರಗಡೆ ಕೆಲಸಕ್ಕೆ ಹೋಗ್ತೀರಾ, ಮತ್ತು ಹೌಸ್ ವೈಫ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಕಾಲೇಜ್ ಮುಗಿಸ್ಕೊಂಡು ಬರ್ತೀರಾ, ಮನೇಲಿ ಟೈಮ್ನ ವೇಸ್ಟ್ ಮಾಡ್ತೀರಾ. ಆ ಟೈಮಲ್ಲಿ 1 ಅವರ್ 2 ಅವರ್ ವರ್ಕ್ ಮಾಡಿ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಓಕೆನಾ. ಅದನ್ನ ಪೇಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೊಂದು ರಿಯಲ್ ಆ್ಯಪ್ ಇದೆ, ನಿಮಗೆ ಅರ್ನಿಂಗ್ಸ್ ಆಗುತ್ತೆ, ಪೇಮೆಂಟ್ ಕೂಡ ಕೊಡುತ್ತೆ ಅಪ್ಲಿಕೇಶನ್ನು ಗೈಸ್. ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ. ಯಾಕಂತಂದರೆ ನಾನು ಕೂಡ ಇದಕ್ಕೆ ರಿಜಿಸ್ಟರ್ ಆಗಿಲ್ಲ, ನಾನು ಕೂಡ ರಿಜಿಸ್ಟರ್ ಆಗ್ತೀನಿ. ನಾನು ಕೂಡ ಅಟೆಂಡ್ ಮಾಡ್ತೀನಿ, ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ತೀನಿ, ಮತ್ತು ರೆಕಾರ್ಡಿಂಗ್ ಕೂಡ ಅಟೆಂಡ್ ಮಾಡ್ತೀನಿ. ಅದೆಲ್ಲ ಅಟೆಂಡ್ ಮಾಡಿದ್ಮೇಲೆ ನನಗೆ ಸಕ್ಸಸ್ ಆಗುತ್ತಾ ಇಲ್ವಾ, ನಾನು ಇದಕ್ಕೆ ಜಾಯ್ನ್ ಆಗ್ತೀನಾ ಇಲ್ವಾ, ಈ ವರ್ಕಿಗೆ ನನಗೆ ಇದರಲ್ಲಿ ಜಾಬ್ ಸಿಗುತ್ತಾ ಇಲ್ವಾ, ಅದನ್ನ ಅಪ್ಡೇಟ್ ನಿಮಗೆ ಮಾಡ್ತೀನಿ ಗೈಸ್, ಓಕೆನಾ. ಅಪ್ಡೇಟ್ ಮಾಡ್ತೀನಿ. ನನ್ನ ಟೆಲಿಗ್ರಾಮಿಗೆ ನೀವು ಜಾಯ್ನ್ ಆಗಿರಿ. ಅಕಸ್ಮಾತ್ ನನಗೇನಾದರೂ ಇದರಲ್ಲಿ ಜಾಬ್ ಸಿಗಲಿಲ್ಲಪ್ಪ ಅಂತಂದರೆ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಕಸ್ಮಾತ್ ನನಗೆ ಇದರಲ್ಲಿ ಜಾಬ್ ಸಿಗ್ತಪ್ಪ ಅಂತ ಅಂದರೆ ನಾನು ಖಂಡಿತವಾಗ್ಲೂ ಇದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಗೈಸ್, ಓಕೆನಾ. ಯಾಕಂದರೆ ನಿಮಗೆ ಲೈವಲ್ಲೇ ತೋರ್ಸೋಕ್ಕೆ ಇನ್ನೊಂದು ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ ಗೈಸ್, ಓಕೆನಾ. ನಾನು ಚೆಕ್ ಮಾಡಿರೋ ಪ್ರಕಾರ ಈ ಒಂದು ಅಪ್ಲಿಕೇಶನು ಪೇಮೆಂಟ್ ಕೊಡ್ತಾ ಇದೆ. ಮತ್ತು ನಾನು ಚೆಕ್ ಮಾಡಿರೋ ಪ್ರಕಾರ ಈ ಒಂದು ಅಪ್ಲಿಕೇಶನ್ ವೀಕ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡಿದ್ದಾರೆ, ಅವರು ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡಿದ್ದಾರೆ ಅದರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್, ಓಕೆನಾ. ಓಕೆ, ನೀವು ವರ್ಕ್ಗೆ ಜಾಯ್ನ್ ಆಗಿ, ನಿಮಗೂ ಕೂಡ ಆಲ್ ದ ಬೆಸ್ಟ್. ನೀವು ಕೂಡ ಜಾಯ್ನ್ ಆಗಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ವೀಕ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ನ ಮಾಡ್ಬೋದು ಅಂತ, ಮತ್ತು ಯಾವ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ, ಹೆಂಗೆ ಅರ್ನಿಂಗ್ಸ್ ಮಾಡೋದು ಏನು ಪ್ರತಿಯೊಂದು ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ವರ್ಕ್ ಮಾಡ್ತಾ ಹೋದಂಗೆ, ಓಕೆನಾ ಗೈಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಈ ಒಂದು ವಿಡಿಯೋ ನೋಡಿ ರಿಜಿಸ್ಟರ್ ಆಗಲಿ, ಓಕೆನಾ. ಇವಾಗ ಯೂಟ್ಯೂಬಲ್ಲಿ ತುಂಬ ಜನ ರಿಜಿಸ್ಟರ್ ಮಾಡೋದು ಯಾವ ಥರ ಅಂತ ಹೇಳಿದ್ದಾರೆ, ಅದನ್ನ ನೋಡ್ಕೊಂಬಿಟ್ಟು ರಿಜಿಸ್ಟರ್ ಆಗಿ, ಓಕೆನಾ. ಕ್ಲಿಯರಾಗಿ ರಿಜಿಸ್ಟರ್ ಆಗಿಬಿಟ್ಟು ಪಾಸ್ ಆಗಿ ಅಟೆಂಡ್, ಓಕೆ, ಟೆಸ್ಟ್ನ ಪಾಸ್ ಆಗಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.